ಲಾವಣ್ಯ, ಸಮಯ ಎಷ್ಟು? 5-4 ನಿಮಿಷವಾಯಿತು. ಇನ್ನು ಏನು ಮಾಡುತ್ತಿರುವೆ? ಬನ್ನಿ, ಎಲ್ಲ ಹಣ ಆಭರಣಗಳನ್ನ ಈ ಬ್ಯಾಗಿಗೆ ಹಾಕ್ತೆ. ನೋಡು ಬಾಲಿ ಆಚೆ, ಕಿಡಿಕೆಯಿಂದ ಆಚೆ ಸುವರ್ಣ ಅರುಣೋದಯಗೊಳ್ಳಲು ಆ ರವಿ ಹೇಗೆ ಕಿನಾಲಿಗೆ ಚಾಚುತ್ತಾನೆ. ಎಷ್ಟು ರಮಣೀಯವಾಗಿ ಕಾಣ್ತಾ ಇದ್ದಾನಲ್ವೇ ಆ ಭಾಸ್ಕರ. ಕತ್ತಲೆಯನ್ನ ಹೊಡೆದೋಡಿಸಲು ಅದೆಷ್ಟು ಅವಸರದಿಂದ ಬರ್ತಿದ್ದಾನಲ್ವೇ. ಇಳಿ ಎಳೆ ಬಿಸಿಲಿನಲ್ಲಿ ಅರಳಿದ ಕುಸುಮದಂತೆ ರಸ ಹೀರಲು ಆ ರಸಿಕ ಪರಮಾರಕ್ಕೆ ಅನುಮಾನಿಕೊಡಲು ಅವಸರದಿಂದ ಬರುತ್ತಾನೆ. ಆದರೆ ಈ ರಸಿಕನಿಗೆ ನೀನು ಅನು ಮಾಡಿಕೊಡಲು ಅಥವಾ ಹಿಂದೇಟು ಮುಂದೇಟು ಪ್ರತಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ನೀಡುತ್ತಾ ನಡೆಯಿರಿ. ನಮ್ಮ ಯಜಮಾನರು ಬರೋ ವೇಳೆ ಆಯ್ತು. ಬೇಗ ಇಲ್ಲಿಂದ ಓಡ್ ಹೋಗ್ಬಿಡೋಣ. ಚೆನ್ನಾದ್ರೂ ಇಲ್ಲಿಂದ ಯಾರು ಕಾಣದಿಗೆ ಹೊರಟು ಹೋಗಿ ಬಿಡೋಣ. ಆದರೆ ಈ ನಿನ್ನ ನೋಟ ಸುಂದರ ಮೈಮಾಟ ಹೀಗೆ ನಿನ್ನ ಮುಟ್ಟಿ ತುಟಿ ಕಚ್ಚಿ ನಿಲ್ಲಬೇಕ. ಅಷ್ಟೊಂದು ಸುಂದರಿಯೇ ನಾನು? ಹೌದು ಕಣೆ, ಸೌಂದರ್ಯದ ಶಿಲಬಾಲಿಕೆ, ನೃತ್ಯದಲ್ಲಿ ಮೇನೆ ಬಾಲಿಕೆ, ವಿದ್ಯೆಯಲ್ಲಿ ಜ್ಞಾನ ದೇವತೆ. ನೀ ಕೊಡುವ ಮುತ್ತು ಪಂಚಾಮೃತದ ಅನ್ನದ ಕೈ ತುತ್ತು. ಈಗೊಮ್ಮಿತ್ತು, ಈಗ ನನ್ನ ಮನಸ್ಸು ಹಾಡಿತನಿಸಬಾರದೆ. ಆಯ್ತು ರಾಜ. I love you. Oh, baby, I love you. ಬನ್ನಿ ಹೋಗೋಣ. ನನ್ನ ಹೆಂಡತಿಯಾಗಿ ಬಂದ ನಿನ್ನ ತಂಗಿ ಒಂದಿಗೆ ಈ ರೀತಿಯ ಸಹವರ್ತನೆ ಇದೇನು? ತಂಗಿ ಮೇಲಿನ ಪ್ರೇಮವು ಪ್ರೇಯಸಿಯಾಗಿ
ಪ್ರೀತಿಯಾಗಿ ಮಾಡಿಕೊಂಡ ಮೋಹ. ತಂಗಿ ಎಂಬ ಪ್ರೇಮ ಎಲ್ಲಿಂದ ಬರಬೇಕು ಶಶಿಧರ? ನಮ್ಮಿಬ್ಬರ ಪ್ರೇಯಸಿಯ ಪ್ರೇಹದ ಮೋಹದ ದಾಹ ಕೋಪಿಸಕೊಳ್ಳಬೇಡ ಸಾಹಿಬ. ಇದು ನಮ್ಮಿಬ್ಬರ ಪ್ರೇಯಸಿಯ ಮೋಹ. ನೀನಿವಳಿಗೆ ನಿಮಿತ್ತಿಕ ಮಾತ್ರ ಗಂಡ. ಹಾಗಾದ್ರೆ ಇವಳು ನಿನ್ನ ತಂಗಿ ಅಲ್ಲವೇ? ಅಲ್ಲ, ನನ್ನ ಸೂಳಿಯಾಗಿ ಪ್ರತಿಕ್ಷಣಕ್ಕೂ ತನ್ನ ಕಾಮದ ತೀರಿಸಿಕೊಂಡು ಬರುವ ನನ್ನ ಪ್ರೇಯಸಿ, ನನ್ನ ಪಾಲಿನ ರಾಕ್ಷಸಿ. ಮನೋಹರ, ನೀನೊಬ್ಬ ಮಹಾ ಮೋಸಗಾರ. ತಂಗಿ ಎಂದು ನನಗೆ ಸುಳ್ಳು ಹೇಳಿ ಈ ಹೇಸಿಯನ್ನು ನನ್ನ ಕೈ ಹಿಡಿಸಿ ನನ್ನ ಘನತೆ ಗೌರವಕ್ಕೆ ಅವಮಾನ ಮಾಡಿದೆ. ಆ ಮಗನೇ, ನಿನ್ನನ್ನು ಈಗಲೇ ಸುಟ್ಟು ಮಾಡೇ ಬಿಡ್ತೇನೆ. ಈ ನಿಮ್ಮ ಮಾತಂಡ ಪೊಲೀಸ್ ಅಧಿಕಾರಿಯಾದ ಮಾತ್ರಕ್ಕೆ ನ್ಯಾಯ ತಿಳಿಯದೆ ಹಾಗೆ ಶೂಟ್ ಮಾಡಿಬಿಡೋದ? ನನ್ನನ್ನ ಪ್ರೀತಿಸಿದ್ದು ಅವನ ತಪ್ಪಲ್ಲ. ನನ್ನ ಬಗ್ಗೆ ಏನು ಯೋಚಿಸಿದೆ? ನನ್ನನ್ನ ಮದುವೆಯಾದದ್ದು ಶುದ್ಧ ನಿನ್ನ ತಪ್ಪು. ಲಾವಣ್ಯ, ನೀನು ಎಂತ ಕಾಮ ತುಂಬಿದ ಮೋಹ ಮಾಟಗಾರ್ತಿ ಹೆಣ್ಣೆಂದು ನನಗೆ ತಿಳಿದಿರಲಿಲ್ಲ. ನಿನ್ನ ಮಾತನ್ನು ನಂಬಿ ದೇವರಂತ ಅಣ್ಣನನ್ನು ಮನೆಯಿಂದ ಹೊರ ಹಾಕಿದೆ. ಬೀರನಿಗೆ ಕೊಡಬಾರದು ಶಿಕ್ಷೆ ಕೊಟ್ಟೆ. ನಿರ್ಲಜ್ಜೆ ಹೆಣ್ಣೆ, ನಿನ್ನನ್ನು ಈಗಲೇ ಸಾಯಿಸೇ ಬಿಡ್ತೇನೆ. ನೋಡು, ಯಾಕೆ ಚೀರಿ ಆಡಿ ಗಂಟಲ ಹರಿದುಕೊಳ್ಳುತ್ತೀಯ ಶಶಿಧರ? ತೂಟಿ ಮ್ಯಾಗೆ ಎತ್ತಬೇಕಾದ ಪಿಸ್ತೂಲ ಈಗ ಸಾದಾ ಶೀಲ ಉಡುಪಿನಲ್ಲಿ ಎತ್ತಿದ್ರೆ ಎತ್ತಿದ ಕೈ ನಿನ್ನ ನೌಕರಿಂದ ಹೊರ ತಪ್ಪಬೇಕಾಗುತ್ತದೆ. ಎತ್ತರ ಇಲ್ಲ ಅಂದ್ರೆ ನಾನೇ ಇವಳನ್ನು ಸೂಟ ಮಾಡಿ ನಿನ್ನ ಜೇಲಿ ಕಂಬಿ ಎಣಿಸುವಂತೆ ಮಾಡುತ್ತೇನೆ. ಮೋಸಲ ಬಾಯಿನ ನಿಮ್ಮಂತ ಮೋಸ ವಂಚನೆ ಮಾಡುವ ಕಾಮಾಂಧರನ್ನು ಒತ್ತು ಬುದ್ಧಿ ಕಲಿಸಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ. ಹೀಗಿದ್ದಾಗ ಸ್ವಂತ ನನ್ನ ಮನೆಗೆ ಕನ್ನ ಹಾಕಿದ ನಿಮ್ಮಿಬ್ಬರನ್ನು ಒತ್ತೊಟ್ಟಿಗೆ ಸಾಯಿಸೇ ಬಿಡಬೇಕು. ಬೇಡ ಇನ್ಸ್ಪೆಕ್ಟರ್, ಹಿಂದಕ್ಕೆ ಸರಿ. ಈ ಅಪವಾದ ನಿನ್ನ ಮೇಲೆ ಹಾಕಿ ನಿನ್ನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡುತ್ತೇನೆ. ಅದಕ್ಕೆ ಬೇಡ ಹಿಂದಕ್ಕೆ ಸರಿ. ನಾನಂತೂ ನನ್ನ ಪ್ರಿಯಕರನಿಗಾಗಿ ಪ್ರಾಣ ಕೊಡಲು ಸಿದ್ಧಿಳಿದ್ದೇನೆ. ನೀನೀಗ ನಿನ್ನ ನೌಕರಿನ ಕಳೆದುಕೊಂಡು ಹಾಳಾಗಬೇಡ. ಮೊದಲು ಪಿಸ್ತೂಲನ್ನ ಕೆಳಗಿಳಿಸಿ ಇನ್ಸ್ಪೆಕ್ಟರ್ ಸಾಹೇಬ್, ಕೆಳಗಿಳಿಸಿ. ಪೊಲೀಸ್ ಅಧಿಕಾರಿ ಆದ ನನಗೆ ಹೆದರಿಸುವ್ಯಾ? ನೀನು ಹೆಣ್ಣಲ್ಲ, ಕಾಮ ಪಿಸಾಸಿ. ಹೆಣ್ಣೆಂಬ ರೂಪದಲ್ಲಿ ಅವತರಿಸಿ ಬಂದ ರಾಕ್ಷಸಿ ನೀನು. ಗಂಡನೆಂದರೆ ಸದಾ ನನ್ನ ದೇವರೆಂದು ಪೂಜಿಸುವ ಈ ಕಾಲದಲ್ಲಿ ಗಂಡನೆದುರಿಗೆ ಗತ್ತು ಬದಲಾಯಿಸಿ ಇವನಿಗಾಗಿ ಸತ್ತು ಹೋಗಿ ನಿಂದು ಒತ್ತಿ ಹೇಳುವೆಯಲ್ಲ, ನೀನು ಹೆಣ್ಣಲ್ಲ. ಚಿಂತೆ ಮಳೆಯಲ್ಲಿ ಚಲಾಯಿಸುವ ಹೆಣ್ಣು ಸ್ವಾನ ನೀನು. ನಿನ್ನಂತ ಸ್ವಾನ ರೂಪದ ಹೆಣ್ಣು ಈ ಭೂಮಿ ಮೇಲೆ ಇರಬಾರ್ದು. ನಿಮ್ಮಂತ ನೀಚ ಪ್ರೇಮಿಗಳನ್ನು ಒತ್ತಟ್ಟಿಗೆ ಸಾಯಿಸೇ ಬಿಡಬೇಕು. ಹೌದು, ಹಾಗಾದ್ರೆ ನೋಡು ಇವಳನ್ನು. ಎಲ್ಲ ಪಾಪಿ ನನ್ನ ಮಗನೇ, ನಿನ್ನ ಕೈಯಾರ ನೀನೇ ಕೊಂದು ನನ್ನಿಂದಲೇ ತಪ್ಪಿಸಿಕೊಂಡು ಓಡಿ ಹೋಗುವ ಆ ಮಗನೇ, ನೀನು ಎಲ್ಲಿ ಹೋದರೂ ನೀನು ಎದೆ ರಕ್ತ ತೆಗೆದೇ ಬಿಡಲಾರೆ. ನನ್ನಂತವರ ಕಣ್ಣಲ್ಲಿ ಮಣ್ಣು ಎರಚಿದ ನೀನು ಎಷ್ಟೋ ಜನರಿಗೆ ಮೋಸ ಮಾಡಿರುವೆ. ನಿನ್ನಂತವರ ಸಂಘ ಮಾಡಿ ನನ್ನ ರಕ್ತ ಸಂಬಂಧಿಕರನ್ನು ಕಳೆದುಕೊಂಡು ಮೂರ್ಖನಾಗಿ ಬಿಟ್ಟೆ. ನನ್ನನ್ನ ಕುರಿಗಾರ ಬೀರನ ಕುರು ಉಳಿಬೇಕಾದರೆ ಆ ಧರ್ಮರಾಜನ ಧರ್ಮದ ನುಡಿಯೇ ಇನ್ನು ಧರ್ಮದ ನುಡಿಬೇಕಾದ್ರೆ ಆ ಅಧರ್ಮಾಂತನ ನುಡಿಯೇ ಬೆಂಕಿ ಕಿಡಿಯಾಗಿ ನಿನ್ನನ್ನೇ ಸುಟ್ಟು ಹಾಕಿ ಹತ್ತಿರುತ್ತದೆ. ಬಂದೆ ತಡೆಯುವ ಅಧಮ.
ಕಂಡು ಈ ವ್ಯಕ್ತಿಯು ಹುಟ್ಟಿಹನು ಮತ್ತೇರಿ ಕೊಬ್ಬಿದ ಜನರ ಅಂದು ರಾಮರಾಜರ ಮಧ್ಯೆ ನಡೆಯಿತು ಬಾಣಗಳ ಯುದ್ಧ. ಭೀಮ ದುರ್ಯೋಧನ ಮಧ್ಯದಲ್ಲಿ ನಡೆಯಿತು ಗದಾ ಯುದ್ಧ. ಈ ಕಲಿಯುಗದ ರಾಜ ಮಹಾರಾಜರ ಮಧ್ಯದಲ್ಲಿ ನಡೆಯುತ್ತಿದೆ ಖಡ್ಗಗಳ ಯುದ್ಧ. ಆದರೆ ಇಂದು ಈ ನನ್ನಂತ ರಾಜಕೀಯ ಮಧ್ಯದಲ್ಲಿ ನಡೆಯುತ್ತಿದೆ ಮೋಸದ ಯುದ್ಧ. ಈ ಮೋಸದ ಯುದ್ಧದಲ್ಲಿ ನಾನು ಗೆದ್ದು ಪ್ರವೀಣನಾಗಬೇಕಾದರೆ ನನ್ನ ಪ್ರಾಣ ಹೋಗ್ಬೇಕು ಒಂದು, ಇಲ್ಲ ಆ ವೀರ ಧರ್ಮನ ಪ್ರಾಣ ಹೋಗ್ಬೇಕು ಒಂದು. ಅಂದಾಗ ನಾನು ಈ ರಾಜಕೀಯ ಗೆದ್ದು ಪ್ರವೀಣನಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಆ ಮೋಸಗಾರ ಮನೋಹರನ ಮಾತನ್ನು ಕೇಳಿ ಏನೆಲ್ಲ ಸಾಧಿಸಬೇಕೆಂದು ನಂಬಿಕೊಂಡಿದ್ದೆ. ಆದರೆ ಆ ಕುಲಕಂಟಕ ತನ್ನ ಸೂಳೆಯನ್ನ ತಂಗಿಯಾಗಿ ನಟಿಸಿ ಶಶಿಧರನಿಗೆ ಮದುವೆ ಮಾಡಿ ನನ್ನ ಕಾರ್ಯವನ್ನೆಲ್ಲ ಅರ್ಧಕ್ಕೆ ನಿಲ್ಲಿಸಿದ ಪಾಪಿ. ನನ್ನ ಲಕ್ಷ್ಮಿಯನ್ನು ಬೀರಿನಿಂದ ಅಗಲಿಸಿ ಅವಳನ್ನು ಕರೆತರ್ತನೆಂದ ನೆಪ ಹೇಳಿ ಅವಳನ್ನು ಕೆಡಿಸಲು ಯತ್ನಿಸಿದ ಆದಾಮವನು. ಅವನು ನನ್ನ ವೈರಿಯ ಸರಿ. ಮಾಂತ್ರಿಕ, ಈಗಲಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂದ ಗೌಡ್ರಿ, ಈ ನಿಮ್ಮ ಲಕ್ಷ್ಮಿಯನ್ನು ಅವರ ಮನೆಯಿಂದ ಹೊತ್ತು ತರಲು ಎಷ್ಟು ಕಷ್ಟಪಟ್ಟಿದ್ರು ಗೊತ್ತಾ? ಹೆದರಬೇಡ ಮಾಂತ್ರಿಕ, ಹೆದರಬೇಡ. ನೀ ಪಟ್ಟ ಕಷ್ಟಕ್ಕೆ ಮುಂದೊಂದು ದಿನ ಅದರ ಪ್ರತಿಫಲ ಕೊಟ್ಟೇ ಕೊಡುತ್ತೇನೆ. ನನಗೀಗ ಆ ಬೀರನ ರಕ್ತ ಬೇಕು. ನಿಮಗೆ ಏಕೆ ಗೌಡ್ರಿ ಆ ಚಿಂತೆ? ನಾವು ಕೂಡಿಟ್ಟ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳಲಿಕ್ಕೆ ಆ ಬೀರ ಇಲ್ಲಿ ಬಂದೇ ಬರ್ತಾನೆ. ಆಗ ನಿಮ್ಮ ಸೇಡು ತೀರಿಸಿಕೊಂಡು ಬಿಡಿ. ಗೌಡ್ರ ನಿಮ್ಮ ಸೇಡು ತೀರ್ತತ್ರಿ, ಮಾಂತ್ರಿಕ್ ಬಹುಮಾನ ಸಿಗ್ತತ್ರಿ.
ಗೌಡ್ರೆ, ಆ ನೀಚ ಮನೋಹರ ನಮ್ಮ ಅರಮನೆ ಕಡೆ ಬರ್ತಿದ್ದಾನೆ. ಮಾಂತ್ರಿಕ, ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ? 4. ಗೌಡ್ರ ಒಂದ ಮನೋರಗ್ರಿ, 3 ಉಳ್ದು ಧರ್ಮಣ್ಣಗ, ಬೀರಣ್ಣಗ, ಶಶಾಪಗ್ರಿ. ಹೌದು ಸೀತಾಪತಿ, ಹೌದು. ನಾಳೆ ನಮ್ಮ ಸರ್ಕಾರ ಡಿಜಿವಾಲ್ ಆಗುದ್ರೊಳಗೆ ನಮ್ಮ ಕಾರ್ಯಗಳೆಲ್ಲ ಮುಗಿಲೇಬೇಕು. ಇಲ್ಲ ಅಂದ್ರೆ ಆ ಧರ್ಮನ ನುಡಿ ನಮಗೆ ಬೆಂಕಿ ಕಿಡಿಯಾಗಿ ನಮ್ಮನ್ನೇ ಸುಟ್ಟು ಹಾಕಿ ಬಿಡುತ್ತದೆ. ಘಾತವಾಯ್ತು ಗೌಡ್ರೆ, ಘಾತವಾಯ್ತು. ಘಾತವಾಯಿತು ಇಲ್ಲ ಅಪಘಾತವಾಯಿತು. ಲಾವಣ್ಯ ಅಂತ ಉಳಿದ ಕೆಲಸ ಮುಗಿಸಬೇಕಂತ ಹೋದಾಗ ಶಶಿಧರ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ. ನನ್ನ ಪ್ರಾಣ ಉಳಿಸಿಗೋಸ್ಕರ ಲಾವಣ್ಯನ ನಾನೇ ಕೊಂದು ಬಿಟ್ಟೆ. ಈಗ ಅವನು ನನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ನನ್ನನ್ನು ಕಾಪಾಡಿ ಗೌಡ್ರೆ, ಕಾಪಾಡಿ. ಮುಚ್ಚಲೆ ಬಾಯಿನ. ಪ್ರತಿಯೊಂದು ಕೆಲಸ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮ ಕಾಂಚನಕ್ಕೋಸ್ಕರ ಆ ಶಶಿಧರನ ಲಾಂಚಿಗೆ ಹೆದರಿ ಇಂದಿಗೆ ನನ್ನ ಕೆಲಸ ಮುಗಿಯಿತೆಂದು ಅವಳಿಂದ ಎಲ್ಲ ಸಂಪತ್ತನ್ನು ದೋಚಿ ನನ್ನಲ್ಲಿ ಹೇಡಿಯಾಗಿ ಬಂದಿರುವೆಯಾ ಮಗನೇ? ನೀನು ಸಾಮಾನ್ಯನಲ್ಲ. ನನ್ನ ಕಣ್ಣಿಗೆ ಮಣ್ಣೆರ್ಚಿ ನನ್ನನ್ನೇ ಬಗ್ಗಿ ನಡೆಸುವ ಉತ್ತರ ಕುಮಾರನೇನು. ನಿನ್ನಂತ ಮೋಸಗಾರ ಈ ಗುಂಪಿನಲ್ಲೇ ಇರಬಾರದು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಮನೋಹರ, ಸಾಧ್ಯವಿಲ್ಲ. ನನ್ನ ಸೇಡು ತೀರ್ಬೇಕಾದ್ರೆ ನಿನ್ನ ಘಟ ಉರುಳಲೇಬೇಕು. ನನ್ನ ಹಠ ತೀರ್ಬೇಕಾದ್ರೆ ನಿನ್ನ ಘಟ ಉರುಳಲೇಬೇಕು. ಗೌಡ್ರ ಸಿಟ್ಟಿನ ಗದ್ದಲಾಗ ಅಟ್ಟುಕೊಂಡು ಆರ್ಸೆ ಬಿಟ್ರಿ ನರೇವಣ. ಆದರೂ ಪರವಾಗಿಲ್ಲ ಸೀತಾಪತಿ, ಮೊದಲು ಈತ ಸಾಯಲೇಬೇಕು. ಗೌಡ್ರ, ನನ್ನ ಮಾತು ಕೇಳ್ರಿ. ನಿನ್ನ ಮಾತು ಕೇಳಕ್ಕೇನು ಉಳತ್ಲಿ ತಮ್ಮ, ಬಿದ್ದು ಹೋಗೇ ಬಿಟ್ಟಾನೀಗ. ಮುಂದ್ ನೋಡ್ರ ಪರಮಾತ್ಮ ದ್ಯಾಮಣ ಮಾಡಕೊಂಡ್ ಕುಂತ್ಬಿಟ್ರ. ಗೌಡ್ರೆ, ನನ್ನ ಮಾತು ನಾವು ಕೇಳ್ರಿ ಗೌಡ್ರೆ. ಮಾಂತ್ರಿಕ, ಇವನ ಮಾತನ್ನು ಕೇಳುತ್ತಾ ನಿಂತಿದ್ದೇನು? ನಿನ್ನ ಕತ್ತಿಯಿಂದ ಇವನ ನೆತ್ತಿಯನ್ನು ಸೆಳೆ ನಮ್ಮ ಹಿತ್ತಲ ಮನೆ ಕೋಣೆಯಲ್ಲಿ ಹೂತಾಕಿ ಬಿಡು. ಆಯ್ತು ದನಿ, ಈತ ನನ್ನ ಕಣ್ಣ ತಪ್ಪಿಸಿ ತುಪ್ಪ ಅಣಬೇಕೆಂದು ಅಪ್ಪಿಕೊಂಡು ಹೋಗಿ ನನ್ನ ದಾರಿ ತಪ್ಪಿಸಿದ ದರಿದ್ರನ ಮಗನ ಕೊಲ್ಲಲೇ ಬಿಡಲಾರೆ. ಗೌಡ್ರ ಅವನಿಗೆ ಕೆಲಸ ಮುಗೀತ್ರಿ. ಮುಂದೆ ಏನು ಮಾಡ್ಬೇಕು ಯೋಚನೆ ಮಾಡಿ ಗೌಡ್ರೆ. ಯೋಚನೆಗೆ ಏನು ಬಂತಲಿ, ಲಕ್ಷ್ಮಿ ಅವರ ಬಿಡ್ಸಾಕ ಅವ್ರು ಬರ್ತಾರ. ಅವ್ರ 3 ಮಂದಿ ಹೋಗದ್ ಬಿಟ್ರೆ ಮುಗ್ದ ಓದ್ಪ. ಅಲ್ಲಿಗೆ ಅವರೆಲ್ಲರ ಕತೆ ಮುಕ್ತಾಯ.
ಅಳುತ್ತೀರಿ. ನನ್ ಲಗ್ನ ಮಾಡ್ತೀಯೋ ಏನಿಲ್ಲ ಮಾಡ್ತಾನವ ನೀ ಮಾಡ್ತಾನ ತನ ನಾನು ನಿನ್ನ ಬಿಡಂಗಿಲ್ಲ. ನಿನ್ನ ನೋಡಾಕ ಹೊಂಟನ ಕಿವಿ ಬಿಡಲ್ಲ ಮತ್ ಸಡ್ಲ. ನಾನು ಹೊರಗನ 5 ಮಕ್ಕಳು ಹೊಡೆದ್ರು ಇನ್ನೂ ಆದ್ರೂ ನನ್ನ ಕೊಳ್ಳಿನ ಸಾವಿಲ್ಲ. ನನಗೆ ಎಷ್ಟು ಸಂಕಟ ಆಗಿರ್ಬಾರ್ದು. ಹೊಟ್ಟಾಗ ಕಲ್ ಕಟ್ಟಿದಂಗ ನಾಚಿಕೆ ಬರ. ಈಗ ನೋಡ್ಕೊಂಬಿಡ ಇಲ್ಲೇ ಮಾಡಾಕ್ನ ಬರ್ತದ ಮತ್ತೇನ್ ಮಾಡಕ್. ನಾಚಿಗೆ ತೆಗದ ನಾಗೊಂದು ಮ್ಯಾಗಿಟ್ಟು ಬಂದ ನಿಮ್ಮ ಅಪ್ಪ. ಯಾಕ್ಲೆ ಇಲ್ಯಾಕ್ ಬಂದಿ? ಇಲ್ಯಾಕ್ ಬಂದಿಲ್ಲ ಬೆಪ್ಪ ಮೈನ್ ಕೊಪ್ಪ? ನಿನ್ನ ಲಗ್ನ ಮಾಡಾಕ್ ಬಂದನು ಯಪ್ಪ. ನನಗ ಅಕ್ಕಿ ಕಾಳು ಪುಣ್ಯ ನಿನ್ಗೇನ್ ಸಿಗಲ್ಲ. ಎಂತ ಮುಖ್ಯಮಂತ್ರಿ ತಿಪ್ಪರ್ಲಾಗ ಹೋಗುದ್ ಬಂದ್ರೆ ಅಕ್ಕಿ ಕಾಳು ಸಿಕ್ಕಲ್ಲ. ನಿನ್ನಂದಾಗನ್ ಸಿಕ್ತಲ್ಲ ಜೋಕ್ಮಾರ. ಏನಂದಿ ಈಗ ಒಂದಿನ ಲಗ್ನ ಹುಡ್ಕೊಂಡ್ ಕೂತಿಯಪ್ಪ. ಮಾಡ್ಕೊಂಡ್ ಬಿಡುದ ಮತ್ತೇನ್ ಮಾಡುದು. ಕೊಡಿಲ್ ಮರೆಯ ನಮ್ಮ ಅಪ್ಪನ ಜೋಡಿ ಗುದ್ದಿ ಹಿಡಿದ್ರಾಗಂಗಿಲ್ಲ. ಆ ಶೇಂಗಾ ಕೊಡಿ ಏನಿದ್ರಪ್ಪ ನಾ ಸಾಯ್ತು. ಸಿಂಗಾದ ಎಣ್ಣೆ ಯಾಕೆ ಕುಡಿದು ಸಾಯ್ತಿ? ಕೊಡ್ತಾನ ಗಪ್ಪ ಒಂದಿಟ್ಟು ಸಮಾಧಾನ ಮಾಡ್ಕೋ. ಯವ್ವ ಸಾಯ್ಬೇಡ ಯವ್ವ. ನಿನ್ನ ನಾಳೆ ನೋಡಕ್ ಕೊಡ್ಲಿಲ್ಲ ತೋರ. ನಿನ್ನ ಪಾದ ಕೊಡಿತ 101 ಕಾಯಿ ಹೇಳಿದಾರ ನಿನಗ ನಿನ್ನ ಆಗು ಹುಡುಗ. ಇಲ್ಲೇ ಅದ ಮಾವ ಶಿಶಿನ ಗುಂಡ. ಯಾವಲ್ಲ ಯಾರಕ್ರಪ್ಪಲ್ಲ ಹಂಗ ಮಕ ಮಾಡ್ಕೊಂಡ. ಯಪ್ಪ ಇವ ನನ್ನ ಗಂಡಿಗ ಪಾಟ್ನ ಮಾಡಿಕೊಡು. ಏ ಬರ ಗುಮಾಸ್ತರೇ ಅವನ ರೀ ನಿಮ್ಮ ಮಗಳ ಕೈ ಹಿಡಿಯೋ ಬೆಂಕಿ ಚಂಡ. ಯಾಕಲೆ ಕಿಲಾಡಿಗೊಂಡ ಕೂಡಿಸ್ಬೇಡಿ ನಿನ್ನ ಅರಬ್ ತುಂಡ. ಇವ್ ನಿಂದ ಬಾಳ ಐತಿಲ್ಲ ಉಡಾ ದಂಡ. ಮುರಿತಾನಿವ ನನ್ನ ಮಗಳ ಗೋಣ ಮುರಿತಾನಿವ. ಇಲ್ಲ ಗುಮಾಸ್ತರೇ ನಾನು ಇಲ್ಲಿವರೆಗೂ ಇಕ್ಕಿ ಜೋಡಿ ತೋರಿಸಿದ ಬರೀ ಪ್ರೀತಿ ನಾಟಕ. ಯಾಕಂದ್ರ ನಾನು ಸಾದಾ ಮನುಷ್ಯ ಅಲ್ಲ. CID ಇನ್ಸ್ಪೆಕ್ಟರ್ ಆಗಿ ಈ ಸಮಾಜ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕಲು ಬಂದ ಒಬ್ಬ ಕಾಂಟ್ಯಾಕ್ಟ್ ರೂಪದಲ್ಲಿ ಬಂದು ಅವರನ್ನು. ಆಯ್ತು ನಿಮ್ಗೆ ದೊಡ್ಡ ನಮಸ್ಕಾರ ರೀ ಅಪ್ಪ ಸಾಹೇಬ್ರ. ಅದೆಲ್ಲ ಇರಲಿ, ನಿಮ್ಮ ಈ ಜೋಡಿಗೆ ತಲಾ ಒಂದು ಚಿನ್ನದ ಸರ ಕೊಡ್ತಾನೆ ಕಾಣಿಕೆಯಾಗಿ ಹಾಕೋರಿ. ಗುಮಾಸ್ತರೇ ಆಶೀರ್ವಾದ ಮಾಡಿ ಇವ್ರಿಗೆ ಹಾಕ್ತಾನಲ್ಲೀಗ. ಇಬ್ರು ಸರಿಯಾಗಿ ಬಗ್ಗೆ ನಮಸ್ಕಾರ ಮಾಡ್ರಿ ಮಾತಾಟ. ನೀ ಚಂದಾಗಿ ಆಶೀರ್ವಾದ ಮಾಡು ಗುಮಾಸ್ತರೇ. ಇಬ್ರು ಬಗ್ಗೆ ನಮಸ್ಕಾರ ಮಾಡ್ರಿ. ನೀವು ಬಾಳ ಬಂಗಾರ ತೊಟ್ಟ ತೂಗ್ಲಿವ ಇನ್ನ. ಯಾರ್ಯಾರು ಪಾಟ್ನ ಆಯರ್ ಕೊಡೋದ್ರ ಈಗ ಬರ್ಸ್ಬಾರ ಏನು ತಿಂದು ನಾ ಸಿಗಂಗಿಲ್ಲ ಮತ್ತ. ಯಪ್ಪ ನೀ ಪಾಟ್ನ ಆಯರದ ಏನಾರ ಇದ್ರ ತಂದ್ರೆ ಈಗ ಕೊಟ್ಟು ಬಿಡ್ ನಾ ಹೋಗ್ತೀನಿ. ಮೂಲ್ಯಾಗ ಒಂದ್ ವನಿಕ ಐತ, ಹೊಲ್ದಾಗ ಒಂದ್ ಕಣ್ಕಿ ಬಣಿ ಐತ, ಗ್ವಾದಿನ್ಯಾಗ 2 ಎಮ್ಮಿ ಕರ್ಗೊಳದಾವ. ಅವನ ಕೊಡ್ಬೇಕಂದ್ ಮಾಡ್ಯಾನ. ನೀವ್ ಹೆಂಗಂತೀರಿ ಇದಕ್ಕ? ಹೊಲ್ದಾಗ ಒಂದ್ ಬಾವಿ ಐತ ನೋಡುವ ಅಂದ್ರೆ ದೊಡ್ಡ ಸಾಯ ಅಂತ ನಮಗ ಹಂಗಲ್ವಾ. ಮನ್ಯಾಗ ಒಂದ್ ವನಿಕ ಐತ ಅಂದ್ರ ಬಂಗಾರ ಚೆಡಿ ಇದ್ದಂಗ. ಹೊಲ್ದಾಗ ಒಂದ್ ಕಣ್ಕಿ ಬಣಿ ಐತ ಅಂದ್ರ ರೊಕ್ಕ ಟ್ರಂಕ್ ಇದ್ದಂಗ. ಗ್ವಾದಿನ್ಯಾಗ 2 ಎಮ್ಮಿ ಕರ್ಗೊಳದಂದ್ರ ಓರ್ ಇದ್ದಂಗವಾ. ಅವನ್ನೆಲ್ಲಾ ತಗೊಂಡ ಬಾವ್ಯಾಗ ಅಣಿಕೆ ಹಾಕಿ ನೋಡಿ ಅಂದಂಗ ನಿಮಗ. ಆಯ್ತಪ್ಪ ಆಯ್ತು. ಎಷ್ಟು ಜಾಣದಿವು ನನ್ನ ಮಾವ, ನಮ್ಮ ಇಬ್ಬರು ಜೀವ. ರಾಮ್ಯ ಈ ಮಗ್ ತಗೋದ್ಲೆ ಕಾವ್ ಮಾಲಿ ಹಾಕೊಂಡಲ್ಲ, ಕಾವ್ ತಗೊಂಡ ಬಿಟ್ಟು ನೋಡು ಹಂಗನ್ನ. ಹೌದು ನಡಿಲಿ, ನಾವಿನ್ ಹೋಗ್ತೇವೆ. ನೀವು ಸಟ್ನ ಮುಗಿಸಿ ಬಂದು ಬಿಡ್ರಿ, ಬೆಳಕಾತೆ. ಸತರ ಸೈನಿಯದ ನಾಯಿ ನಡಬರಕ ಕೊಟ್ಟಿದ್ದೆ ಕೈ. ನಮಗೆ ಯಾರು ಅಡೆತಡೆ ಅಂತ ಹೇಳಿ ಯಾವ್ದು ಬರಂಗಿಲ್ಲ. ನಡಿ ಲಗ್ನದ ಮಂಟಪ ಅಂತ ದೂರ ಐತಿ, ಯಾವ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ರಿ ಬಾ. ಮಡವಾಳ ಜನ ಗುಡಿ ಐತಿ ಬಾ ತೆಳಗ.
ಭೂಮಿಯ ಹಾಸಿಗೆ ಗಗನ ವಿಭದಿಕೆ ಗಂಗಮ್ಮ ಬೈಲೋಡ್ ಅವರು ನನಗೆ 201 ರೂಪಾಯಿ ಕೊಟ್ಟಿರ್ತಾರೆ. ನಾ ಅವ್ರಿಗೆ ತುಂಬಾ ಆಭಾರಿಗಿದ್ದೇನೆ. ಭೂಮಿಯ ಸೋಮಪ್ಪ ಚಿಕ್ಕನವರ ಗಜರಾಜನುಡಿಲಯೇ ಆಪ್ತಗೆ ಕಾಯುತ್ತಿರಲು ನಿಲ್ಲ ಆಭರಣಗಳಿಗಾಗಿ. ಅಣ್ಣ, ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆಂದು ತಿಳಿಯಿತೆ? ಸೌಸೆ ಬಂದ ಜಾಗದಲ್ಲಿ ಎಲ್ಲಿ ಹುಡುಕಿದ್ರು ಸಿಗುತ್ತಿಲ್ಲ ತಮ್ಮ. ಸೌಸೆ ಬಂದ ಜಾಗದಲ್ಲಿ ಎಲ್ಲಿ ಹುಡುಕಿದ್ರು ಸಿಗುವುದಿಲ್ಲ ತಮ್ಮ. ಬಹುಶಃ ಈರನಗೌಡನು ಏನಾದರೂ ಮುಚ್ಚಿಟ್ಟಿರಬೇಕು. ಅದೊಂದು ನನಗೆ ಅನುಮಾನ ಕಾಡುತ್ತದೆ. ಹಾಗಾದರೆ ಈಗಲೇ ಹೋಗಿ ಅದರ ಸಮಾಚಾರವನ್ನು ತಿಳಿದುಕೊಂಡು ಬರಲೇನ? ಅದು ಅಷ್ಟು ಸುಲಭದ ಮಾತಲ್ಲ ತಮ್ಮ. ನಾನು ಸೀತಾಪತಿಗೆಯನ್ನು ಭೇಟಿಯಾಗಿ ಸೂಕ್ಷ್ಮತೆ ತಿಳಿದುಕೊಂಡು ಬರುತ್ತೇನೆ. ಇಲ್ಲಣ್ಣ, ನನಗೆ ಯಾಕೋ ಸಮಾಧಾನ ಆಗುತ್ತಿಲ್ಲ. ನೀನು ಈ ರೀತಿ ಸಮಾಧಾನ ಅಂತ ನಿಂತರೆ ನಾವೆಲ್ಲ ಸರ್ವನಾಶ ಆಗಿಬಿಡ್ತೇವೆ. ಅಣ್ಣ, ಈಗ ನೀನು ನಿನ್ನ ಧರ್ಮದ ನುಡಿಯನ್ನು ಹಿಂದಕ್ಕೆ ಈಗ ನಾನು ಅವರಿಗೆ ಬೆಂಕಿ ಕಿಡಿ ಆಗಿ ಸುಟ್ಟು ಕೊಂದು ಬಿಡ್ತೇನೆ ಅಣ್ಣ. ನನಗೆ ಅಪ್ಪಣೆ ಕೊಡು. ಆ ಕಾಲ ಈಗ ಹತ್ತಿರ ಬಂದಿದೆ ಸಹೋದರ. ತಾಳಿ ಇಲ್ಲದ ಬಾಳು ನೀನು ಅವಳನ್ನು ಎಷ್ಟು ದಿನ ಅಂತ ಬಿಡುತ್ತೆ? ಧರ್ಮ ರಕ್ಷಕ ರಕ್ಷಿತವೆಂದು ಶ್ರೀಕೃಷ್ಣ ವಾಣಿಯಂತೆ ನಾನು ನಿತ್ಯ ದಾರಿ ಹಿಡಿದು ಹೊಂಟರೆ ನಾನನ್ನ ಧರ್ಮದ ನುಡಿ ಅವರಿಗೆ ಕೇಳಲೇಬೇಕು. ಬೆಂಕಿ ಕಿಡಿಯಾಗಿ ಅವರನ್ನು ಸುಟ್ಟು ಹಾಕುತ್ತದೆ. ಇದು ಸತ್ಯ ಸತ್ಯ ಸತ್ಯ. ಹೋಗು, ನೀನು ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರುತ್ತೇನೆ. ದೇವರ ಇಚ್ಛೆದಂತೆ ಆಗಲಿ. ಈ ಪ್ರಯೋಗದಿಂದ ನಮ್ಮ ನಾಟಕ ಮುಕ್ತಾಯ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗ ಜನನಿ ಬಗಳಾಪನೆ ಕಾಳಿಕೆಯು ಎನಿಸುತ್ತಲಿ ಕೀಳ ಮಧು ಎಂಬುವನ ಮೂಲ ಕೈಟವನೆಂಬ ಸುರಗಳ ಕಾಳಿ ಪುರುಷತ್ವವನ್ನು ಸೀಳುತ್ತಲಿ ಮಸ್ತಕವ ಓಲು ಸರ್ವ ಮಾಟ ಪಾಲತ್ತಿದೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗ ಜನನಿ ಬಗಳಾಪನೆ ದುಷ್ಟ ಮಹಿಷಾಸುರನ ಅಷ್ಟ ದಿಕ್ಪಾಲಕರ ಒಟ್ಟನೆಗೆ ದೊರೆಯಾಗಿ ದೇವರುಗಳು ಕಷ್ಟ ಪರಿಹರಿಸಲು ನಿಷ್ಠೆಯು ಮರೆಯಿರಲು ಪುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗ ಜನನಿ ಬಗಳಾಪಗೆ ಹಿರಿಯ ತುಂಬನು ತಾನು ಕಿರಿಯ ನೀ ತುಂಬನು ಸುರರ ಬಾಧಿಸಲವರು ಮರೆಯಿಡುತ್ತಾರೆ ತುಳುಳ ದೈತ್ಯರ ಶಿರವ ಅರಿದು ಹರ್ಷವ ತಾಳ ಗುರುಚಿದಾನಂದ ಭಾರತಿ ದೇವಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗ ಜನನಿ ಜಯ ಜಯತು ಜಗ ಜನನಿ ಜಯ ಜಯತು ಜಗ ಜನನಿ ಬಗಳಾಪಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಮಂದು ಕುಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವಹರ. ಶ್ರೀ ದುರ್ಗಾದೇವಿ ನಾಟ ಸಂಘಕ್ಕೆ ಶ್ರೀ ಗುರು ಮಣಿವಾಳೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಗುರು